ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಲಾಂಗ್ಸ್ ಕನ್ನಡ. ಇವತ್ತು ಕಿಚನ್ ಬಗ್ಗೆ ಮಾಡಿ ಸುಮಾರು ದಿನ ಆಗಿತ್ತು. ಅದಕ್ಕೆ ಟೊಮೊಟೊ ತುಕ್ಕ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡಿ, ಒಂದು 8 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ, ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ಇದೆ, ಅದನ್ನು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಟೇಸ್ಟು ಕೂಡ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವುದೆಲ್ಲ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋದು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತೋರಿಸ್ದೆ ಅಷ್ಟೇ. ನೋಡೋಣ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆ, ರೈಸು ಎಲ್ಲ ಕೂಡ ಊಟ ಮಾಡ್ಬೋದು. ಸಿಂಪಲ್ಲಾಗಿ ಸಾಂಬಾರಿಲ್ಲ ಅಂದರೆ ತಕ್ಷಣ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಚ್ಚಿಟ್ಟಿದೆ ನೋಡಿ, ಅದನ್ನು ಹಾಕೋತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಟೊಮೊಟೊ ಹಚ್ಚಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹಚ್ಚಿರೋ ಟೊಮೊಟೊ ಹಾಕೋತಾ ಇದ್ದೀನಿ ಇವಾಗ. ಟೊಮೊಟೊ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಉಳಿಬೇಕು ಇನ್ನೂ ಒಂದು ಸ್ವಲ್ಪ ಅಂದರೆ, ಇಲ್ಲಿ ಒಂದು ಸ್ವಲ್ಪ ನಾನು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಇದ್ರೊಳಗಡೆ ಹುಣಸೆಹಣ್ಣು ಕೂಡ ಹುಳಿ ಇರಬೇಕು, ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ. ಅದಕ್ಕೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ. ಒಂದು 5 ನಿಮಿಷ, ಒಂದು 10 ನಿಮಿಷ ಇದು ಬೇಯಕ್ಕೆ ಮುಚ್ಚಿಬಿಡೋಣ. ನೋಡಿ, ಇದು ಇವಾಗ ಆಗಿದೆ. ಇದೊಂದು 10 ನಿಮಿಷ 15 ನಿಮಿಷ ಆರಾಗಿ ಬಿಟ್ಬಿಡೋಣ. ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಒಂದು 5 ನಿಮಿಷ 10 ನಿಮಿಷ ಬಿಡಬೇಕು. ಆರಬೇಕು ಅಂದರೆ ಎಲ್ಲ ಬಿಸಿ ಇರುತ್ತಲ್ಲ, ಟೇಸ್ಟು ಕೂಡ ಹಂಗೆ ಇರುತ್ತೆ. ಅನ್ನಕ್ಕೆ ಮತ್ತು ತುಪ್ಪ ಹಾಕ್ಕೊಂಡಿದ್ರ ಜೊತೆ ತಿಂದರೆ ಸೂಪರಾಗಿರುತ್ತೆ. ಇದು ಇವಾಗ ಆರಿದೆ, ಜಾರ್ಗೆ ಹಾಕ್ಕೊಂಡು ರುಬ್ಬನ ಒಂದು ಸ್ವಲ್ಪ. ನೋಡಿ, ಇವಾಗ ಜಾರ್ಗೆ ಹಾಕಿದ್ದೀನಿ. ಇದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ನಾನು ಇದ್ರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾಯಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಬೇಕಾದರೆ ಚಿಲ್ಲಿ ಪೌಡ್ರು ಬೇಕಾದ್ರೆ ಹಾಕೋಬೋದು. ನಾನು ಇಲ್ಲಿ ಮಟನ್ ಪೌಡರು ಕೂಡ ಹಾಕೋತೀನಿ. ಒಂದು ಸ್ವಲ್ಪ ಮಟನ್ ಮಸಾಲೆ ಪೌಡರ್ ಮನೆಯಲ್ಲಿ ಖಾರ ಪುಡಿ ಮಾಡಿರ್ತೀವಿ ಎಲ್ಲ ಮಟನ್ ಸಾಂಬಾರಿಗೆ, ಅದನ್ನು ಕೂಡ ಹಾಕೋತೀನಿ. ನೋಡಿ, ಇಲ್ಲಿ 1 ಸ್ಪೂನು ಇದು ಹಾಕೋತೀನಿ. ಇದು ಖಾರ ಆಗಿದೆ ಜಾಸ್ತಿ. ಖಾರ ಇಲ್ಲಾಂದರೆ 2 ಸ್ಪೂನ್ ಹಾಕೋಬೋದು. ಇಲ್ಲಿ ಖಾರ ಇದೆ, ಅದರಿಂದ ನಾನು 1 ಸ್ಪೂನ್ ಹಾಕೋತೀನಿ. ಇದನ್ನು ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಒಂದು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳಿ, ಅತಿ ನುಣ್ಣಗೆ ಮಾಡ್ಕೋಬಾರ್ದು. ಟೊಮೊಟೊ ಟೇಸ್ಟು ನುಣ್ಣಗೆ ಮಾಡ್ಕೊಂಡ್ರು ಒಂಥರ ಇದ್ರ ಥರ ಆಗ್ಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ತರ್ತರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋದು ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಳ್ಳಿ. ನಾನೊಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ಒಂದು 2 ದಿನ 3 ದಿನ ಇಟ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಅಂದ್ಬಿಟ್ಟು. ಅದೊಂದು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇದು ಫ್ರೈ ಆದಮೇಲೆ ಸ್ವಲ್ಪ ಕಂದು ಬಣ್ಣ ಬರಲಿ ಕಡಲೆಬೇಳೆ. ಇದು ಇವಾಗ ಆಗಿದೆ. ಈಗ 4 ಮಾಮೂಲಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಕೆಂಪು ಮೆಣಸಿನ್ಕಾಯಿನ. ಇದಕ್ಕೆ ಬೆಳ್ಳುಳ್ಳಿ ಹಾಕೋರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅದನ್ನು ಸಣ್ಣ ಸಣ್ಣ ಕಚ್ಚಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂದ ತಕ್ಷಣವೇ ಇದು ಇಟ್ಕೊಂಡಿದ್ವಲ್ಲ ರುಬ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಟೇಸ್ಟು ಕೂಡ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇಲ್ಲಿಗೆ ಒಂದು ಸ್ವಲ್ಪ ನೀರು ಹಿಂಗೆ ಹರಡಿಸ್ಬಿಟ್ಟು ಹಾಕೋಬೋದು. ಬೇಡ ಅಂದರೆ ಹಾಗೆ ಫ್ರೈ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ನೀರು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ಅದನ್ನೇ ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಬಿಡೋಣ. ನೀವು ಯಾವ ಅಳತೆಯಲ್ಲಿ ಮಾಡ್ತೀರಾ ಮತ್ತು ಎಷ್ಟು ರುಚಿ ಹಾಕೋಬೇಕು ಅಂತ ನಿಮಗೆ ಗೊತ್ತಿರುತ್ತೆ, ಅಷ್ಟು ಹಾಕೊಳ್ಳಿ. ಇದು ಒಂದು 3 ದಿನ 4 ದಿನ ಗಾಜಿನ ಬಾಟ್ಲ. ನೋಡಿ, ಇವಾಗ ರೆಡಿ ಆಯಿತು. ಎಣ್ಣೆ ಬಿಟ್ಟಿದೆ, ಇದು ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ರೆಡಿಯಾಗಿದೆ. ಎಣ್ಣೆ ಬಿಟ್ಟಿದೆ. ಚೆನ್ನಾಗಿ ಎಣ್ಣೆ ಬಿಟ್ಟರೆ ಬೆಂದಿದೆ ಅಂತ. ಏನೊಂದು 5 ನಿಮಿಷ 10 ನಿಮಿಷ ಬೇಯಿಸಿದ್ರೆ ಸಾಕು. ಬನ್ನಿ ರೈಸ್ಗೆ ಹಾಕೊಳ್ಳೋಣ. ಟೊಮೊಟೊ ತುಕ್ಕ ಬಹಳ ರುಚಿಯಾಗಿ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮೂಲಕ
ಎಳಿ